एमईएसचे गुंड आपली गुंडगिरी बंद करावी, नाहीतर त्याचे परिणाम वेगळे असतील, असा इशारा अथणीचे आमदार लक्ष्मण सवदी यांनी दिलाय। शनिवारी अथणीमध्ये बोलताना त्यांनी सांगितले की एमईएसने बेळगाव मागण्याचे नाटक बंद करावे, अन्यथा आम्हालाही मुंबईला कर्नाटकात समाविष्ट करण्याची मागणी करावी लागेल अशी वेळ येईल। ಇದನ್ನೇ ನೀವು ಮುಂದುವರಿಸಿದ್ರೆ ನಿಮಗೆ ನಾವು ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು। ನೀವೇನಾದರೂ ಈ ಮೊಂಡತನವನ್ನು ಮುಂದುವರಿಸಿದ್ರೆ ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸ್ರಿ ಅನ್ನುವಂಥ ಒಂದು ಸಂದರ್ಭ ಬರ್ಬೋದು। ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರಿಗೆ ನಾನು ಕಿವಿಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ। ತಿನ್ನೋದು ಕರ್ನಾಟಕ, ಕುಡಿಯೋದು ಕರ್ನಾಟಕ ನೀರು, ಇರೋದು ಕರ್ನಾಟಕದ ಸವಲತ್ತುಗಳು, ಇದೆಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರರಿದ್ದೀರಿ, ನೀವು ಇನ್ಮೇಲೆ ಬಾಲ ಮುಚ್ಚಿಕೊಂಡು ಸುಮ್ಕೊಂಡಿರುವಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ। ಅದರ ಜೊತೆಗೆ कर्नाटकात राहून महाराष्ट्राच्या बाजूने आंदोलन करणारे लोक आपली शेपटी आत घेत शांत बसावे, असा कडक इशाराही सवदी यांनी दिला। राजशेखर हिरेमठ, KMM मराठी, बेळगाव।